ನಮಸ್ಕಾರ. ದಾಳಿಂಬೆ ರೈತರೆಲ್ಲರಿಗೂ ಸೋಲ್ ಆಫ್ ಕೃಷಿಗೆ ಸ್ವಾಗತ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ದಾಳಿಂಬೆ ರೈತರು ಜನವರಿಲಿ ಎತ್ತರಲ್ ಮಾಡಿ ಬೆಳೆಗೆ ಹೋಗುವ ಸಾಮಾನ್ಯವಾಗಿದೆ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ನಲ್ಲಿ ಹಣ್ಣು ಕಿತ್ತು ರೆಸ್ಟಿಗೆ ಬಿಟ್ಟು ಈಗ ಎತ್ತರಲ್ ಮಾಡಲು ಹೊರಟಿರುವ ರೈತರಿಗೆ ಕೆಲವು ಸಲಹೆ ನೀಡೋಕ್ಕೋಸ್ಕರ ಈ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೀವಿ. ಈ ಸಮಯದಲ್ಲಿ ರೈತರು ಗಮನಿಸಬೇಕಾದ 2 ವಿಷಯಗಳೇನೆಂದರೆ, ಮೊದಲನೇದಾಗಿ 3 ರಿಂದ 4 ತಿಂಗಳು ಸಮಯ ಕೊಟ್ಟು ರೆಸ್ಟ್ ಕೊಟ್ಟಿದ್ದೀರಾ ಅಂತ ತಿಳ್ಕೋಬೇಕು. ಎರಡನೇದಾಗಿ ಈಗ ನೀರು ನಿಲ್ಲಿಸಿ ನೆಲ ಚೆನ್ನಾಗಿ ಒಣಗಿದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ತೋಟವನ್ನು ಕಾಯಿಲೆ ಗಿಡಗಳು, ಒಣಗಿದ ಭಾಗಗಳು, ಹೂವು ಮತ್ತು ಕಾಯಿಗಳನ್ನು ತೆಗೆದು ಹಾಕಿತ್ತು ತೋಟವನ್ನು ಕ್ಲೀನ್ ಮಾಡಿದ್ದೀರಾ ಅಂತ ತಿಳ್ಕೋಬೇಕು. ಅದರ ಜೊತೆಗೆ ರೆಸ್ಟ್ ಪೀರಿಯಡ್ನಲ್ಲಿ ಸಾಕಷ್ಟು ನೀರು ಗೊಬ್ಬರ ಕೊಟ್ಟಿದ್ದೀರಾ. ಅಂತಹ ರೈತರು ಈಗ ಎತ್ತರಲ್ಗೆ ಹೋಗೋಕ್ಕೆ ರೆಡಿ ಆಗಬಹುದು. ಒಂದು ವಿಷಯವೇನೆಂದರೆ, ರಾತ್ರಿ ಟೆಂಪ್ರೇಚರ್ 15 ಡಿಗ್ರಿ ಬಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೋಬೇಕು. ಹಾಗಿದ್ದರೆ ಈಗ ಎತ್ತರಲ್ ಸ್ಪ್ರೇ ಮಾಡಬಹುದು. ಎಲ್ಲ ರೈತರ ಗಮನಕ್ಕೆ ತರೋದೇನು ಅಂದರೆ, ಕೆಮಿಕಲ್ ಮೆಥಡ್ಗಳನ್ನು ಜಾಸ್ತಿ ಬಳಸದೆ AMC ಪದ್ಧತಿಯನ್ನು ಫಾಲೋ ಮಾಡಿ ಅಂತ ಎಲ್ಲರಿಗೂ ನಾವು ಸಲಹೆ ನೀಡ್ತೀವಿ. ಎತ್ತರಲ್ ಮಾಡಿದ ನಂತರ ಪೂರ್ತಿಯಾಗಿ ಎಲೆಗಳು ಉದುರುವುದು ಒಂದು ಖಚಿತ ಮಾಡ್ಕೋಬೇಕು. ನಂತರ ಚೆನ್ನಾಗಿ ನೀರು ಕೊಟ್ಟು ಪ್ರತಿ ಗಿಡಗಳಿಗೆ 35 ml AMCನಂತೆ ಡ್ರಂಚಿಂಗ್ ಮಾಡಬೇಕು. 20 ದಿನಗಳ ನಂತರ ಚಿಗುರು ಕಂಪ್ಲೀಟಾಗಿ ಬರುತ್ತೆ. ಅಂದಿನಿಂದ ಹಿಡಿದು ಹಣ್ಣು ಕೊಯ್ಯುವವರೆಗೆ ಪ್ರತಿ ವಾರಕ್ಕೊಮ್ಮೆ AMCಯನ್ನು 10 ml ಪ್ರತಿ ಲೀಟ್ರಿಗೆ ಜೊತೆಗೆ 5 ಗ್ರಾಂ ಮೈಕ್ರೋ ನ್ಯೂಟ್ರಿಯೆಂಟನ್ನು ಬೆಳೆಸ್ಕೊಂಡು ಸ್ಪ್ರೇ ಮಾಡ್ತಾ ಬನ್ನಿ. ಮೋಡ ಕವಿತರೆ, ಹಿಮ ಸುರಿತಾ ಇದ್ದರೆ ಅಥವಾ ಮಳೆ ಬಂದರೆ ಅಥವಾ ಎಲೆಗಳ ಮೇಲೆ ಕಪ್ಪು ಚುಕ್ಕಿಗಳು ಕಂಡ್ರೆ ಬೋರ್ಡೋ ಸ್ಪ್ರೇ ಮಾಡಬೇಕು. ಆದರೆ ಒಂದು ಸಲಹೆ ಏನಂದರೆ, ಬೋರ್ಡೋ ಸ್ಪ್ರೇನ ನೀವೇ ಮನೆಯಲ್ಲೇ ಮಾಡಿದ ಕೂಡಲೇ ತಕ್ಷಣ ಸ್ಪ್ರೇ ಮಾಡಬೇಕು. ಥ್ರಿಪ್ಸು, ಮೈಟ್ಸು, ಏಫಿಡ್ಸ್ಗಳು ಕಂಡು ಬಂದರೆ ಬೇವಿನ ಎಣ್ಣೆ ಮತ್ತು ಸೋಪಿನ ಪೌಡ್ರ್ ಬೆರೆಸಿ ಸ್ಪ್ರೇ ಮಾಡ್ತಾ ಬನ್ನಿ. ಗೊತ್ತಾಗಲಿಲ್ಲ ಅಂದರೆ ನಮ್ಮನ್ನು ಕರೆ ಮಾಡಿ ವಿಷಯ ತಿಳ್ಕೊಂಡು ಮುಂದುವರಿಯಿರಿ. ಪ್ರತಿ ಗಿಡಕ್ಕೆ ತಿಂಗಳಿಗೊಮ್ಮೆ 50 ಗ್ರಾಂ DAP ಮತ್ತು 50 ಗ್ರಾಂ ಪೊಟ್ಯಾಷ್ ಕೊಡ್ತಾ ಬನ್ನಿ. ಇಷ್ಟು ಬಿಟ್ಟು ಇನ್ನು ಯಾವುದೇ ಔಷಧಿಗಳನ್ನು ಬಳಸಬೇಡಿ. ಅವರಿವರ ಮಾತುಗಳನ್ನು ಕೇಳಿಕೊಂಡು ಹೂ ಬಿಡೋಕ್ಕೋಸ್ಕರ ಕಾಯಿ ಬಣ್ಣ ಬರಲು, ಸೈಜ್ ಹೆಚ್ಚಾಗಲು ಎಂದು ಕನ್ಸಲ್ಟೆಂಟ್ಗಳು, ಫರ್ಜಿ ಡಾಕ್ಟ್ರುಗಳು, ಡೀಲರ್ಗಳ ಮಾತುಗಳನ್ನು ಕೇಳಿಕೊಂಡು ಆ ಕೆಮಿಕಲ್ಲು ಈ ಕೆಮಿಕಲ್ಲು ಅಂತ ಕೆಮಿಕಲ್ಸ್ಗಳನ್ನು ಬಳಸಬೇಡಿ. ಬಳಸಿದ್ರೆ ಗಿಡಗಳು ವೀಕ್ ಆಗುತ್ತೆ ಮತ್ತು ಮಣ್ಣಿನ ಆರೋಗ್ಯ ಹದಗೆಟ್ಟು ಹೋಗುತ್ತೆ. ಸ್ಥಿತಿ ಮೀರಿದರೆ ನಮ್ಮನ್ನು ಸಂಪರ್ಕಿಸಿ ಪರಿಹಾರ ಪಡೆದುಕೊಂಡು ಅದರಂತೆ ನಡ್ಕೊಳ್ಳಿ. ಇಷ್ಟರಲ್ಲೇ ಬೆಳೆದರೆ ವಿಷರಹಿತ ದಾಳಿಂಬೆಯನ್ನು ಪ್ರಜೆಗಳಿಗೆ ಕೊಡಬಹುದು. ನಿಮ್ಮ ಆರೋಗ್ಯವನ್ನು ಕೂಡ ಕಾಪಾಡಿಕೊಳ್ಳಬಹುದು ಮತ್ತು ಖರ್ಚನ್ನು ಅರ್ಧಕ್ಕಿಂತ ಹೆಚ್ಚು ಕಡಿಮೆ ಮಾಡಬಹುದು. ಈ ಥರ ದಾಳಿಂಬೆಯನ್ನು ಬೆಳೆಯೋದ್ರಿಂದ ನಿಮ್ಮ ತೋಟದ ಆರೋಗ್ಯ, ಮಣ್ಣಿನ ಆರೋಗ್ಯ, ನಿಮ್ಮ ಆರೋಗ್ಯ ಎಲ್ಲದನ್ನು ಕಾಪಾಡ್ಕೋಬಹುದು. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮನ್ನು ಫೋನ್ ಮೂಲಕ ಸಂಪರ್ಕಿಸಿ. ನಮ್ಮ ಫೋನ್ ನಂಬರು 9449816282. ಮತ್ತೊಮ್ಮೆ ಹೇಳ್ತೀನಿ, 9449816282. ಧನ್ಯವಾದಗಳು.